ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಬೇಗ ಬೇಗ ತಿನ್ನು ಅನಿ. ಸೀತಾ, ಸಿಹಿಯಲ್ಲಿ ಅವಳಿನ್ನ ಮಲಗಿದಾಳೆ ಅತ್ತೆ. ಎದ್ದಿಲ್ವಾ? ಯಾಕೆ? ಎಲ್ಲ ಓಕೆ ಅಲ್ಲ? ಇಲ್ಲ, ಎಲ್ಲ ಆರಾಮಾಗಿದ್ದಾಳೆ. ಆದರೆ ನೆನ್ನೆ ನಿದ್ದೆ ಸರಿಯಾಗಿಲ್ಲ ಅನ್ಸುತ್ತೆ. ಅದೇನೋ ಕನ್ವರ್ಸ್ತಾ ಇದ್ಲು. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ನಾನೇ ಬಿಟ್ಟೆ. ಏನಂತ ಕನ್ವರಿಸ್ತಿದ್ಲು? ಅದು ಏನೋ ಜಿಗಿ, ನೀವು ಚಿಕ್ಕ ಮಗಳು ಮಲಗಿರ್ಬೇಕಾದ್ರೆ ಅದೇನೇನೋ ಕನ್ವರ್ಸ್ತಾ ಇರ್ತಾರ, ಆಮೇಲೆ ಪಾಪ ಮಲ್ಕೊಂಡ್ಬಿಡಿ. ಅಮ್ಮ, ನಂಗೆ ಇನ್ನೊಂಚೂರು ಬಡ್ಸಿ. ಏನಂದೆ ನೀನು? ಸ್ವಲ್ಪ ಬಡ್ಸಿ ಅಂದೆ. ಅದಲ್ಲ, ಅದಕ್ಕೂ ಮುಂಚೆ ಏನೋ ಹೇಳ್ದಿಯಲ್ಲ, ಏನದು? ಅಮ್ಮ ಅಂತ ಹೇಳಿದೆ. ಚಿಕ್ಕಮ್ಮ ಅಂದ್ರೆ ಅಮ್ಮನೇ ತಾನೆ. ನಿಮ್ಮ ಆಸೆನೂ ಅಮ್ಮ ಅಂತ ಕರ್ಸ್ಕೊಳ್ಳೋದು ಅಂತ ತಾನೆ. ಈಗ ಆ ಕನ್ಸನ್ನ ನಿಜ ಮಾಡಿದ್ರೆ ನಿಮ್ಗೂ ಖುಷಿ ಆಗುತ್ತಲ್ಲ. ಅಪ್ಪು, ಹುಡುಗಾಟ ಆಡ್ತಿದ್ಯಾ? ಅವಳ ವಿಷಯ ಗೊತ್ತಿದ್ದು ಏನೇನೋ ಮಾತಾಡ್ತಿದ್ಯಲ್ಲ. ಇಲ್ಲ ಚಿಕ್ಕಿ, ಈ ವಿಷಯದಲ್ಲಿ ಯಾರು ತಮಾಷೆ ಮಾಡ್ತಾರೆ? ಸಾಧನಾ ಚಿಕ್ಕಿಗೆ ಮಕ್ಕಳಾಗಿಲ್ಲ ಅಂದ್ರೆ ಏನಂತೆ, ಅವ್ರಿಗೋಸ್ಕರ ಒಂದು ಒಳ್ಳೆ ಮಗುನ ದತ್ತು ತಗೊಂಡ್ರೆ ಆಯ್ತಪ್ಪ. ಆಗ ಸಾಧನಾ ಚಿಕ್ಕಿನೂ ಖುಷಿಯಾಗಿರ್ತಾರೆ, ಮಕ್ಳಿಲ್ಲ ಅನ್ನೋ ಕೊರಗೂ ಇರೋದಿಲ್ಲ. ಏನಂತೀರ ಚಿಕ್ಕಿ? ರಾಮ್, ನೀನ್ ಹೇಳ್ತಾ ಇರೋದು ನಿಜಾನಾ? ಅಫ್ಕೋರ್ಸ್, ಯಾ. ಚಿಕ್ಕಿ, ಮುಖ ಯಾಕೆ ಸಪ್ಪಗ್ ಮಾಡ್ಕೊಂಡ್ರಿ? ರಾಮ್ ಹೇಳಿದ್ರಲ್ಲ ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ. ರಾಮೇನೋ ಹೇಳ್ದ ಸೀತಾ, ಆದ್ರೆ ಇದಕ್ಕೆ ಇವ್ರೊಪ್ಪಲ್ಲ. ಚಿಕ್ಕಿ, ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಚಿಕ್ಕಪ್ಪನ್ನ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಂದು. ಚಿಕ್ಕಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ರಾಮ್ ಹೇಳಿದ್ಮೇಲೆ ಮುಗೀತು, ಆ ಕೆಲಸ ಖಂಡಿತ ಆಗತ್ತೆ. ಈ ರಾಮಂಗೇನಾಗಿದೆ? ಅಡಾಪ್ಟ್ ಅಂತೆಲ್ಲ ಮಾತಾಡ್ತಾ ಇದ್ದಾನೆ. ಅಲ್ಲ, ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ದು. ಎಲ್ಲ ನೀವೇ ಡಿಸೈಡ್ ಮಾಡಿದ್ರೆ ಹೇಗೆ? ಅಪ್ಪಾಜಿನ ಒಂದು ಮಾತು ಕೇಳ್ಬೇಕಲ್ವರಮ್ಮ? ತಾತ ಇದಕ್ಕೇನ್ ಬೇಡ ಅಂತ ಹೇಳಲ್ಲ ಚಿಕ್ಕಪ್ಪ. ತಾತನ ಹತ್ರ ನಾ ಮಾತಾಡ್ತೇನೆ, ಓಕೆನಾ? ಚಿಕ್ಕಿ, ಎಲ್ಲಿ ಕಳ್ದೋಗ್ಬಿಟ್ರಿ? ತಿಂಡಿ ಬಡ್ಸಿ. ಹಾ, ಸಿಹಿ, ನೀನನ್ನ ನಿಜವಾಗ್ಲೂ ಬಿಟ್ಟು ಹೋದ. ನಾನು ಹೊಟ್ಟೋಗ್ತೀನಿ, ಇನ್ಯಾವತ್ತೂ ಈ ಕಡೆ ಬರಲ್ಲ. ಸಿಹಿ, ಸಿಹಿ, ನಿಂತ್ಕೊಳೆ. ಸಿಹಿ? ಅಪ್ಪ, ಸಿಹಿ ಎಲ್ಲಿದ್ದಾಳೆ ಸಿಹಿ? ಏನಾಯ್ತು ನಿಮಗೆ? ಯಾಕೆ ನಿನ್ನೆಯಿಂದ ಸಿಹಿ ಸಿಹಿ ಅಂತ ಕರಿತಿದ್ಯಾ? ಆರಾಮಾಗಿದ್ಯಾ ತಾನೆ? ಮಾತಾಡು ಪುಟ್ಟ. ಈ ಥರ ಸುಮ್ಮನೆ ಕೂತ್ಕೊಂಡ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನೀನು ಯಾಕೆ ಆಗ್ಲಿಂದ ಸಿಹಿ ಸಿಹಿ ಅಂತ ಇದೆಯಾ ಅಂತ ನಂಗೆ ಗೊತ್ತಿಲ್ಲ ಪುಟ್ಟ. ನಮ್ಮ ಜೊತೆ ಸಿಹಿ ಇಲ್ಲ, ಅದಕ್ಕೆ ತಾನೇ ನಿನ್ನ ಮನೆ ಕರ್ಕೊಂಡ್ಬಂದಿದ್ದು. ಆ ದೇವರೇ ಸಿಹಿ ಜಾಗಕ್ಕೆ ನಿನ್ನ ಕಳಿಸಿದ. ಪುಟ,
ಯಾಕೋ ಅಳ್ತಿದ್ಯಾ? ಏನಾಯ್ತು ನಿಂಗೆ? ಸಿಹಿ ಏನಾಯ್ತು? ರಾಮ್ ಏನಾಯ್ತು ರಾಮ್? ಯಾಕೆ ಅಳ್ತಿದ್ದಾಳೆ? ಪುಟ ಏನಾಯ್ತೆ? ರೀ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಹೇಳಮ್ಮ, ಏನು ವಿಷಯ? ರೀ ಅದು ಮಗು ಬಗ್ಗೆ ಮಾತಾಡಬೇಕಿತ್ತು. ಎಷ್ಟು ಸರ್ತಿ ಬೇಡ ಬೇಡ ಅಂತ ಹೇಳ್ತಾ ಇದೀನಿ, ಪದೇ ಪದೇ ಅದೇ ವಿಷಯ ಮಾತಾಡ್ತೀಯಲ್ಲ. ಹೆತ್ರೆ ಮಾತ್ರ ನಾವು ತಂದೆ ತಾಯಿ ಅನ್ನಿಸ್ಕೊಳ್ಳಲ್ಲ ರೀ. ನಾವು ಅಪ್ಪ ಅಮ್ಮ ಆಗೋದಕ್ಕೆ ನನ್ನ ಹತ್ರ ಇನ್ನೊಂದು ದಾರಿ ಇದೆ. ಏನು ದಾರಿ? ರಾಮ್ ಹೇಳ್ದಂಗೆ ನಾವೊಂದು ಮಗುನ ದತ್ತು ತಗೊಳ್ಳೋಣ. ಆಗ ನಾವು ಆ ಮಗುಗೆ ತಂದೆ ತಾಯಿ ಆಗ್ಬಹುದು. ಅದೆಲ್ಲ ಬೇಡ ಸಾಧನ. ಯಾಕ್ರಿ? ನಮಗೂ ಮಗು ಬೇಕಲ್ಲ. ಮಗುನ ದತ್ತು ತಗೊಂಡ್ರೆ ಮಗುಗೂ ಬಾಳ್ ಕೊಟ್ಟಂಗಾಗತ್ತೆ, ನಮಗೂ ಒಂದು ಮಗು ಸಿಕ್ತಂಗಾಗತ್ತೆ. ಆಗ ನಾವು ತಂದೆ ತಾಯಿ ಅಂತ ಅನ್ನಿಸ್ಕೋಬಹುದು. ಪ್ಲೀಸ್ ರೀ, ಒಪ್ಕೊಳ್ಳಿ. ಇಲ್ಲ ಸಾಧನ, ದಯವಿಟ್ಟು ಈ ವಿಷಯದಲ್ಲಿ ನನ್ನ ಫೋರ್ಸ್ ಮಾಡಬೇಡ. ನಾನು ಇದಕ್ಕೆ ಒಪ್ಪಲ್ಲ. ರೀ ಎಲ್ಲ ನೀವು ಮೂಗಿನ ನೆರಕ್ಕೆ ಮಾತಾಡಬೇಡಿ. ನನ್ನ ಫೀಲಿಂಗ್ಸ್ಗೂ ಸ್ವಲ್ಪ ಬೆಲೆ ಕೊಡಿ. ಒಂದು ತಾಯಿತನನ ಅನುಭವಿಸೋಕ್ಕಾಗಲಿಲ್ಲ ಅಂತಂದ್ರೆ ನನಗೆ ಎಷ್ಟು ಸಂಕಟ ಆಗತ್ತೆ ಅಂತ ನಿಮ್ಗೇನು ಗೊತ್ತು ಹೇಳಿ? ಸಾಕು, ನಿಲ್ಲಿಸ್ತೀಯಾ? ಏನು ನಿನಗೆ ಮಾತ್ರ ನಾ ಫೀಲಿಂಗ್ಸ್ ಇರೋದು? ನಾವು ಅಪ್ಪ ಅಮ್ಮ ಆಗ್ತೀವಿ ಅನ್ನೋ ಖುಷಿ ಬಗ್ಗೆ ಮಾತಾಡ್ತಿದ್ಯಾ ಹೊರತು ಆ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ನೀನು? ನನಗೊಂದು ಪೈಸಾ ದುಡಿಮೆ ಇಲ್ಲ, ಈ ಮನೇಲಿ ನಯಾ ಪೈಸಾ ಮರ್ಯಾದೆ ಇಲ್ಲ ನನಗೆ. ನಾವೇ ಈ ಮನೆಗೆ ಭಾರ ಅಂತಾರಲ್ಲ, ಮಗುನ ಬೇರೆ ಕರ್ಕೊಂಡ್ಬರ್ಬೇಕಾ? ಇನ್ನು ಆ ಮಗು ಬೇರೆ ತೊಗೊಂಡು ಬಂದರೆ ಆ ಮಗುನ ಮನೆಯವರೆಲ್ಲ ಎತ್ಕೊಂಡು ಮುದ್ದಾಡ್ತಾರೆ ಅಂದ್ಕೊಂಡಿದ್ಯಾ? ಇದು ಯಾಕಾದರೂ ಬಂತು ಅಂತ ಮೂಗು ಮುರಿತಾರೆ. ಕುಡುಕ ಅಂತ ಇಷ್ಟು ದಿನ ನನ್ನನ್ನು ನಿಂದಿಸ್ತಾ ಇದ್ರು. ಇನ್ನು ಆ ಮಗುನ ಕುಡುಕನ ಮಗು ಅಂತ ಕರೀತಾರೆ. ಇಂಥದ್ದೊಂದು ಮಾತು ಕೇಳಿಸ್ಕೊಳ್ಳೋಕ್ಕೋಸ್ಕರ ಆ ಮಗು ನಮ್ಮ ಬಾಳಕ್ಕೆ ಬರಬೇಕಾ ಸಾಧನ? ಇದನ್ನೆಲ್ಲ ನೋಡೋಕೆ ನಾವು ಅದನ್ನು ದತ್ತು ತಗೋಬೇಕಾ? ಯೋಚನೆ ಮಾಡು. ಕುಡ್ಕಂಡ್ ಮಗು ಅನ್ನೋ ಅಪವಾದ ಆ ಮಗು ಮೇಲೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿದೆ ರೀ. ನಿಮ್ಮನ್ನ ನೀವು ತಿದ್ಕೊಳಕ್ಕಾಗದೆ ನನ್ನ ಆಸೆಗಳಿಗೆ ಯಾಕ್ರಿ ನೀವು ಕಡಿವಾಣ ಹಾಕ್ತಾ ಇದ್ದೀರಾ? ನಿನ್ನೆ ತಾನೇ ಹೇಳಿದ್ರಿ ನನ್ನನ್ನ ಸುಖವಾಗಿ ನೋಡ್ಕೊಳ್ತೀನಿ ಅಂತ. ಇದೇನಾ ರೀ ನೀವು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರೋ ರೀತಿ?